ನಮಸ್ತೆ ಗೆಳೆಯರೇ, ಮತ್ತೊಮ್ಮೆ ಒಂದು ಹೊಸ ರೀತಿಯ ಪ್ಯಾಚ್ ಎಡಿಟಿಂಗ್ಗೆ ಸ್ವಾಗತ. ನಾವು ಇವತ್ತಿನ ದಿನ ಲೇಜಿಮ್ ಪ್ಯಾಚ್ ಅಂತ ಬರುತ್ತೆ, ಲೇಜಿಮ್ ಪ್ಯಾಚ್ ಎಡಿಟಿಂಗ್ ಮಾಡೋಣ. ಲೇಜಿಮ್ ಪ್ಯಾಚ್ ಎಡಿಟಿಂಗ್ ಮಾಡಬೇಕಾದ್ರೆ ನಾವು ಮೊದಲಿಗೆ ಎಡಿಟ್ ಬಟನ್ ಪ್ರೆಸ್ ಮಾಡಬೇಕು. ಎಡಿಟ್ ಪ್ರೆಸ್ ಮಾಡಿದರೆ ಆನಂತರ ಬ್ಯಾಂಕ್ ಎಗೆ ಹೋಗೋಣ. ಈ ಲೇಯರ್ಸ್ ಮೇಲೆ ಪ್ರೆಸ್ ಮಾಡಿದರೆ ಎರಡು ಲೈಟ್ ಆನ್ ಆಫ್ ಕಾಣುತ್ತೆ. ಮೊದಲಿಗೆ ನಾವು ಎ ಬ್ಯಾಂಕಿಗೆ ಹೋಗೋಣ. ಇವಾಗ ಬಿ ಬ್ಯಾಂಕ್ ಲೈಟ್ ಪ್ರೆಸ್ ಆಗ್ತಾಯಿದೆ, ಆನ್ ಆಫು. ನಾವು ಎ ಬ್ಯಾಂಕಿಗೆ ಹೋಗೋಣ. ಎ ಬ್ಯಾಂಕಿನಲ್ಲಿ ಯಾವ್ಯಾವ ವಾದ್ಯದಂತೆ ನೋಡೋಣ. C06, L63, L30, J47, T20, L29, L29, M09. ಮತ್ತೊಮ್ಮೆ ನೋಡೋಣ. C06, L63, L30, J47, T20, L29, L29, M09. ನನ್ನ ಹೊಸ ವಿಡಿಯೋಗಳಿಗಾಗಿ ಮ್ಯೂಸಿಕ್ ಆರ್ಟಿಸ್ಟ್ ಶಾಂತಿನಾಥ್ ಅಂತ ಬರುತ್ತೆ, ಅದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಇವಾಗ ಎಲ್ಲ ಬ್ಯಾಂಕಿಗಳ ವಾದ್ಯ ಆಯಿತು. ಒಂದೇ ಎ ಬ್ಯಾಂಕ್ನಲ್ಲಿ ಅದರ ವ್ಯಾಲ್ಯೂಮ್ ನೋಡೋಣ, ಆವಾಜ್ ನೋಡೋಣ. ಲೆವೆಲ್ ಅಂತ ಬರುತ್ತೆ, ಲೆವೆಲ್ ನೋಡೋಣ. N2, 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 N2. N2 ಬಾಕ್ಸ್ಗಳಲ್ಲಿ ಲೆವೆಲ್ N2 ಇದೆ. ಆ ನಂತರ ಪಿಚ್ ನೋಡೋಣ. ಪಿಚ್ ಅಂದರೆ ಸ್ಕೇಲ್ ಬರುತ್ತೆ. ಪ್ರತಿಯೊಂದು ಹಾಡಿಗಳಲ್ಲಿ ಪಿಚ್ಚಿನ ಮಹತ್ವ ಬಹಳಷ್ಟಿದೆ, ಅದಕ್ಕೆ ನಾವು ಪಿಚ್ ನೋಡೋಣ. ಪಿಚ್ಚಿನ ಮೇಲೆ ಪ್ರತಿಯೊಂದು ಹಾಡು ಡಿಫೆಂಡ್ ಆಗಿರುತ್ತೆ. ಮೊದಲಿಗೆ ಒಂದನೇ ಬಾಕ್ಸ್ನಲ್ಲಿ ಪಿಚ್ ನೋಡೋಣ. -2, -2, -4, -5, 1, 1, 8. ಪಿಚ್ ಮತ್ತೊಮ್ಮೆ ನೋಡೋಣ. -2, -2, 4, 4, -5, 1, 1, 8. ಪಿಚ್ ಆದಮೇಲೆ ಡಿ ಕೆ ಬರುತ್ತೆ. ಡಿ ಕೆ ಸೆಟ್ಟಿಂಗು ಒಂದನೇ ಬಾಕ್ಸ್ನಲ್ಲಿ 6, ಎರಡನೇ ಬಾಕ್ಸ್ನಲ್ಲಿ 2, ಮೂರನೇ ಬಾಕ್ಸ್ನಲ್ಲಿ 28, ನಾಲ್ಕನೇ ಬಾಕ್ಸ್ನಲ್ಲಿ 19, 15, 31, 1. ಡಿ ಕೆ ಆದಮೇಲೆ ಪ್ಯಾನ್ ನೋಡೋಣ. N2 ಬಾಕ್ಸ್ಗಳಲ್ಲಿ ಪ್ಯಾನ್ ಸೆಂಟರ್ ಇದೆ. ಪ್ಯಾನ್ ಆದ ಕೂಡಲೇ ಕರ್ವ್ ನೋಡೋಣ. ಕರ್ವ್ ಸೆಟ್ಟಿಂಗು N2 ಬಾಕ್ಸ್ಗಳಲ್ಲಿ ಕಾನ್ಸ್ಟಂಟ್ ಬರುತ್ತೆ. FXN ನೋಡೋಣ. ಒಂದನೇ ಬಾಕ್ಸ್ನಲ್ಲಿ 0, 0, 15, 0, 0, 3, 9, 0. FX ಸೆಟ್ಟಿಂಗು ಮತ್ತೊಮ್ಮೆ ನೋಡೋಣ. 0, 0, 15, 0, 0, 3, 9, 0. ಇವಾಗ ಎ ಬ್ಯಾಂಕಿನಲ್ಲಿನ ಎಲ್ಲ ವಾದ್ಯಗಳ ಸೆಟ್ಟಿಂಗ್ ಆಯಿತು. ತದನಂತರ ನಾವು ಬ್ಯಾಂಕ್ ಬಿ ಅಂತ ಬರುತ್ತೆ, ಅದರ ಮೇಲೆ ಇಲ್ಲಿ ಪ್ರೆಸ್ ಮಾಡೋಣ.
ಪ್ರೆಸ್ ಮಾಡಿದ ಕೂಡಲೇ ಇಲ್ಲಿ ಬಿ ಬ್ಯಾಂಕಿಗೆ ಕನ್ವರ್ಟ್ ಆಯಿತು. ಬಿ ಬ್ಯಾಂಕ್ನಲ್ಲಿ ಯಾವ್ಯಾವ ವಾದ್ಯ ಇದೆ ಅಂತ ನೋಡೋಣ. T20 ಒಂದನೇ ಬಾಕ್ಸ್ನಲ್ಲಿ, L63, J47, L30, B47 ಕಿಕ್, L06, L30, L30. ಲೆವೆಲ್ ನೋಡೋಣ. N2, 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 N2. ಎಲ್ಲ ಬಾಕ್ಸ್ಗಳಲ್ಲಿ ಸೌಂಡ್ ಲೆವೆಲ್ N2 ಇದೆ. ಪಿಚ್ ನೋಡೋಣ. ಪಿಚ್ ಒಂದನೇ ಬಾಕ್ಸ್ನಲ್ಲಿ -3, -2, 3, 4, 0, 1, 2, 2. ಪಿಚ್ ಮತ್ತೊಮ್ಮೆ ನೋಡೋಣ. -3 ಒಂದನೇ ಬಾಕ್ಸ್ನಲ್ಲಿ, -2, 3, 4, 0, 1, 2, 2. ಪಿಚ್ ಆದ ನಂತರ ಡಿಕೆ ನೋಡೋಣ. 10, 2, 0, 31, 0, 20, 25. ಡಿಕೆ ಆದ ನಂತರ ಪ್ಯಾನ್ ನೋಡೋಣ. ಪ್ಯಾನ್ ಎಲ್ಲ 8 ಬಾಕ್ಸ್ಗಳಲ್ಲಿ ಸೆಂಟರ್ ಇದೆ. ಪ್ಯಾನ್ ಆದ ನಂತರ ಕರ್ವ್ ನೋಡೋಣ. ಕರ್ವ್ ಸೆಟ್ಟಿಂಗ್ ಎಲ್ಲ ಬಾಕ್ಸ್ಗಳಲ್ಲಿ ಕಾನ್ಸ್ಟಂಟ್ ಇದೆ. ಕಾನ್ಸ್ಟಂಟ್ ಅಂತ. ಇವಾಗ ಎಪೆಕ್ಸ್ ಸೆಂಡ್ ನೋಡೋಣ. ಒಂದನೇ ಬಾಕ್ಸ್ನಲ್ಲಿ 0, 0, 0, 15. ನಾಲ್ಕನೇ ಬಾಕ್ಸ್ನಲ್ಲಿ 0, 3, 8, 13. ಮತ್ತೊಮ್ಮೆ ನೋಡೋಣ ಎಪೆಕ್ಸ್ ಸೆಂಡ್ ಅಂತ. 0, 0, 0, 15, 0, 3, 8, 13. ಇವಾಗ ಎಫೆಕ್ಸ್ ಸೆಂಡ್ ಆಯಿತು. ಎಫೆಕ್ಸ್ ಸೆಂಡ್ ಆದ ಮೇಲೆ ನಾವು ಲೇಯರ್ ಬಟನ್ ಪ್ರೆಸ್ ಮಾಡಿದರೆ ಈ 2 ಬಾಕ್ಸ್ನ ವಾದ್ಯಗಳು ಕಾಣ್ತಾ ಇವೆ. ಇವಾಗ ನಾವು ಎಫೆಕ್ಸ್ ಯುಟಿಲಿಟಿ ಅಂತ ಬರುತ್ತೆ, ಡಿಲೇ ಸೆಟ್ಟಿಂಗು. ಎಫೆಕ್ಸ್ ಯುಟಿಲಿಟಿಗೆ ಹೋಗೋಣ. ಡಿಲೇ ಟೈಪು ಎಫೆಕ್ಸ್ ಟೈಪ್ ಡಿಲೇ 1 ಅಂತ ಬರುತ್ತೆ. ಡಿಲೇ ಟೈಮಿಂಗು N2 ಬರುತ್ತೆ. ಹಾಗೂ ಎಫೆಕ್ಸ್ ಲೆವೆಲು 15 ಬರುತ್ತೆ. ಈ ರೀತಿ ಎಫೆಕ್ಸ್ ಸೆಟ್ಟಿಂಗ್ ಆಯಿತು. ಇವಾಗ ನಮ್ಮ ಲೇಜಿಮ್ ಪ್ಯಾಚ್ ತಯಾರಾಗಿದೆ. ಸ್ವಲ್ಪ ನುಡಿಸಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡಿ, ಈ ರೀತಿ ಬರುತ್ತೆ. ಇವಾಗ ಪ್ಯಾಚ್ ನೋಡೋಣ. ಈ ರೀತಿ ನಮ್ಮ ಲೇಜಿಮ್ ಪ್ಯಾಚ್ ರೆಡಿ ಆಯಿತು. ನನ್ನ ಹೊಸ ವಿಡಿಯೋಗಳಿಗಾಗಿ ಮ್ಯೂಸಿಕ್ ಆರ್ಟಿಸ್ಟ್ ಶಾಂತನಾಥ್ ಅಂತ ಚಾನಲನ್ನು, ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.